ಇವತ್ತು ನಾವು ಎಸ್ ಐ ಆರ್ ಸೈದ್ಧಾಂತಿಕವಾಗಿ ನಾವು SIR ವಿರುದ್ಧ ಇಲ್ಲ. ಎಷ್ಟೋ ಜನ ಮೃತಪಟ್ಟಿರ್ತಾರೆ, ವಲಸೆ ಹೋಗಿರ್ತಾರೆ, ಎಷ್ಟೋ ಜನ ದೇಶ ಬಿಟ್ಟು ಹೋಗಿರ್ತಾರೆ, ಅವ್ರದ್ದು ಹೆಸರು ಆ್ಯಡ್ ಆಗ್ತಾ ಇರುತ್ತೆ ಎಲ್ಲ ಇದು. ಈ ಸತಿ ಈ ಬಂಗಾಳ ಎಲೆಕ್ಷನ್ ಆದಮೇಲೆ ನಮಗೆ ಕನ್ವಿನ್ಸ್ ಆಗಿಬಿಟ್ಟಿದೆ, ಇದು ಪರಿಷ್ಕರಣೆ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆಯ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಕಗ್ಗೊಲೆ ನಡೆಸ್ತಾ ಇದೆ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಅಂತ ನಾವು ಇವತ್ತಿನ ದಿವಸ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿ ಹಾಗೂ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸನ್ನು ಮೀಟ್ ಮಾಡಿದ್ವಿ. ಇದರಲ್ಲಿ ಏನಾಗ್ತಾ ಇದೆ ಅಂದರೆ, ಈಗ ಹೇಗೋ ನೀವು ನೋಡಿರೋ ಹಾಗೆ ಕಲ್ಕತ್ತಾ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ 1,30,00,000 ಜನನ್ನ SIR ಪ್ರಕ್ರಿಯೆಯಿಂದ ತೆಗೆದುಬಿಟ್ರು. ಅದರ ನಂತರ ಕೋರ್ಟ್ಗೆ ಹೋದ್ಮೇಲೆ ಕೊನೆಗೆ ಲಾಸ್ಟಲ್ಲಿ ನೋಡಿದ್ರೆ 27 ಲಕ್ಷ ಜನನ್ನ ಅವರು ಮತದಾನದಿಂದ ಕಸಿದುಕೊಂಡ್ರು. ಇದರಿಂದ ಏನಾಯಿತು, ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ ಅನ್ನತ್ತೆ ಈ ಸತಿ ನೀವು ವೋಟ್ ಹಾಕದೇ ಇದ್ದರೆ ಮುಂದಿನ ಸತಿ ಹಾಕಿ ಅಂತ. ಸೊ ಇದೆಲ್ಲ ಈ ಥರ ಇದು ವ್ಯವಸ್ಥೆ ಕುಸಿತೇ ಹೋಗಿದೆ. ಎಲೆಕ್ಷನ್ ಕಮಿಷನರು ಯಾರ ಮಾತು ಕೇಳ್ತಾ ಇಲ್ಲ. ಬೇರೆ ಬೇರೆ ಪಕ್ಷಗಳು, ಆಡಳಿತ ಪಕ್ಷ, ಕೇಂದ್ರದ ಭಾರತೀಯ ಜನತಾ ಪಕ್ಷ ಏನು ತೊಗೊಂಡು ಹೋದರೂ ಅವರೆಲ್ಲ ಆ್ಯಡ್ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ 5 ಲಕ್ಷ ವೋಟರ್ಸನ್ನ ಆ್ಯಡ್ ಮಾಡಿದ್ದಾರೆ, 5,30,000 ವೋಟರ್ಸನ್ನ ಆ್ಯಡ್ ಮಾಡಿದ್ದಾರೆ. ಯಾರಿಗೂ ಗೊತ್ತಿಲ್ಲ ಯಾರು ವೋಟರ್ಸು ಎಲ್ಲಿಂದ ಬಂತು ಅಂತ ಏನೂ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ. ಸೊ ಸುಪ್ರೀಂ ಕೋರ್ಟಲ್ಲೂ ನಮಗೇನು ಕೇಳ್ತಾ ಇಲ್ಲ. ಎಲೆಕ್ಷನ್ ಕಮಿಷನರು ಅಷ್ಟೇ ಈಗ ಹೋದ ಸತಿ ಒಂದು 100% MP ಅವರು ಡಿಸ್ಮಿಸ್ ಮಾಡಿಬಿಟ್ಟು ಈ ಎಲೆಕ್ಷನ್ ಕಮಿಷನರ್ನ ಸೆಲೆಕ್ಟ್ ಮಾಡೋ ಪ್ರಕ್ರಿಯೆಯಲ್ಲಿ ಒಂದು ಬಿಲ್ ತಂದು ಪಾಸ್ ಮಾಡಿಬಿಟ್ಟಿದ್ದಾರೆ. ಇದರಿಂದ ಚೀಫ್ ಜಸ್ಟಿಸು ಇಲ್ಲ, ಯಾರೂ ಇಲ್ಲ, ಕ್ಯಾಬಿನೆಟ್ ಮಂತ್ರಿಗಳು ಬಂದು ಎಲೆಕ್ಷನ್ ಕಮಿಷನರ್ ಆಯ್ಕೆ ಮಾಡ್ತಾರೆ ಅಂತ. ಇದೆಷ್ಟು ಒಂಥರ ಈ ಡೆಮಾಕ್ರಸಿ ಅಂತೂ ಮರ್ಡರ್ ಮಾಡಿಬಿಟ್ಟಿದ್ದಾರೆ. ಮೀಟಿಂಗಲ್ಲಿ ಏನು ಡಿಸ್ಕಸ್ ಆಯಿತು ಅಂತಂದರೆ, ನಾವು ಇಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನಿಂದನೂ ನಾವು ಎಲ್ಲ ಮತದಾರರ ಪಟ್ಟಿಯನ್ನು ಸರಿಯಾಗಿ ನಾವು ಪರಿಶೀಲಿಸಿ ಪರಿಷ್ಕರಣೆ ಮಾಡಬೇಕು. ಅದು ಹೇಗೆ ಮಾಡ್ತಾರೆ ಅಂದರೆ, ಪ್ರತಿ ಗ್ರಾಮ ಪಂಚಾಯತ್ ಲೆವೆಲ್ಲು, ತಾಲೂಕು ಲೆವೆಲ್ಲು ಅಷ್ಟೇ ಎಲ್ಲ BLAಗಳು ಅಂದರೆ ಕಾರ್ಯಕರ್ತರು, ಎಲ್ಲ ಪಕ್ಷದವ್ರ ಕಾರ್ಯಕರ್ತರು ಕೂತ್ಕೊಂಡು ಅಲ್ಲಿ ಒಂಥರ ಅನೌನ್ಸ್ಮೆಂಟ್ ಥರ ಮಾಡಿಬಿಟ್ಟು ಅಲ್ಲಿ ಹೇಳಬೇಕು ಯಾರ್ಯಾರು ಹೆಸರು ತೆಗೆದುಬಿಟ್ಟಿದ್ದಾರೆ, ಯಾರ ಹೆಸರು ಹೊಸದಾಗಿ ಆ್ಯಡ್ ಆಗಿದೆ, ಎಷ್ಟು ಜನ 18 ವರ್ಷ 20 ವರ್ಷ ಎಷ್ಟು ವಯಸ್ಸಿನವರು ವೋಟರ್ ಲಿಸ್ಟಿಗೆ ಬರ್ತಾ ಇದ್ದಾರೆ ಅಂತ ಎಲ್ಲ ಪ್ರತಿ ಗ್ರಾಮದಲ್ಲೂ ಅಲ್ಲಿ ನಾವು BLAಗಳೆಲ್ಲ ಸಕ್ರಿಯವಾಗಿ ಪರಿಷ್ಕರಣೆ ಮಾಡಿ ಹೊಸ ಒಂದು ಎಲೆಕ್ಟೋರಲ್ ವೋಟರ್ ಲಿಸ್ಟನ್ನು ತಯಾರು ಮಾಡಬೇಕು ಅಂತ ಇವತ್ತು ಮಾತಾಡಿದ್ವಿ. ಇನ್ನೂ ಅವರಂದರು ಇದು ನಾವು ಬರೀ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಇದ್ದರು, ಇವತ್ತು ಒಂದು 8-10 ಜನ ಇದ್ದರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರು ಹೇಳಿದ್ರು ಇದನ್ನು ಎಲ್ಲ MLAಗಳ ಜೊತೆ ಮಾತಾಡ್ತಾರೆ, ಹಾಗೂ ಯಾರು MLAಗಳಿದ್ದಾರೆ ಪ್ಲಸ್ ಯಾರು ಸೋತಿದ್ದಾರೆ ಎಲ್ಲರೂ ಸೇರ್ಕೊಂಡು ನಾವು ಇದು ಮಾಡಬೇಕು. ಯಾಕಂದರೆ ಇದು ಈ ಸತಿ ಇನ್ನು ಬಿಟ್ಟರೆ ನಮ್ಮದು ಇನ್ನು 16 ರಾಜ್ಯದಲ್ಲಿ ಇದೆಲ್ಲ ನಡೆಸಿದ್ದಾರೆ ಅವರು ಪರಿಷ್ಕರಣೆ. ಇನ್ನು 17 ರಾಜ್ಯಗಳು ಬಿಕ್ಕಿದ್ದಾವೆ. 5 ರಾಜ್ಯಗಳು ಮುಂದಿನ ವರ್ಷ 3-4 ರಾಜ್ಯಗಳು ಚುನಾವಣೆ ನಡೆಯುತ್ತೆ. ಅದರಲ್ಲಿ ಏನಾದ್ರು ಹೋದರೆ ಇನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಯೋದೇ ಇಲ್ಲ ಅಂದ್ಬಿಟ್ಟು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆನೂ ಅವರು ಅಗ್ರಿ ಮಾಡಿಕೊಂಡ್ರು, ಎಲ್ಲ ಒಟ್ಟಿಗೆ ಸೇರಿ ಮಾಡಬೇಕು ಅಂತ. ಅವರು ವೋಟರ್ ಲಿಸ್ಟ್ ನಾವು ತಯಾರು ಮಾಡಿ ಒಂದು ಆರ್ಡಿನೆನ್ಸ್ ತಂದು ಅದ್ರ ಮುಖಾಂತರ ನಾವು ಒಂದು ಪಕ್ಕ ಮಾಡ್ಕೋಬೇಕು ಅಂತ ನಾವು ಇವತ್ತಿನ ಬೇರೆ ಬೇರೆ ಸಂಘಟನೆ ನಾಯಕರು ಕೂಡ ಭಾಗಿಯಾಗಿದ್ರು. ಅವರೆಲ್ಲ ಏನು ಸಲಹೆ ಕೊಟ್ಟರು ಅಂತ ಇದೆ, ಒಂದು 3-4 ಸಲಹೆ ಕೊಟ್ಟರು. ಇದನ್ನು ಈ ಪರಿಷ್ಕರಣೆ ನಡೆಸಬೇಕು, ಎಲ್ಲರೂ ಸೇರ್ಕೊಂಡು ನಡೆಸಬೇಕು, ಸರ್ಕಾರದ ವ್ಯವಸ್ಥೆ ನಮಗೆ ಸಹಾಯ ಮಾಡಬೇಕು, ಹಾಗೂ ಇನ್ನೊಂದು ಏನು ಅಂತಂದರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ, ಇದ್ರ ವಿರುದ್ಧನೂ ನಾವು ಜನಗಳಿಗೆ ಮಾಹಿತಿ ನೀಡ್ತೀವಿ, ಇದು ಅರಿವು ಮೂಡಿಸ್ತೀವಿ. ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ ಅಂದರೆ, ನಾನು ಸೀತಾರಾಮ್ ಸಕಲೇಶ್ಪುರ ಗುಂಡಪ್ಪ ಅಂತ ನನ್ನ ಹೆಸರು, ನಂದು ಚಿಕ್ಕವನಾಗಿದ್ದಂಗೆ ಸ್ಕೂಲ್ ಮಾರ್ಕ್ಶೀಟೆಲ್ಲ SG ಸೀತಾರಾಮ್ ಅಂತಿದೆ, ಪಾಸ್ಪೋರ್ಟಲ್ಲಿ ಸಕಲೇಶ್ಪುರ ಗುಂಡಪ್ಪ ಅಂತಿದೆ, ಪ್ಯಾನ್ ಕಾರ್ಡಲ್ಲಿ ಗುಂಡಪ್ಪ ಸೀತಾರಾಮ್ ಅಂತಿದೆ. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು ಸಾಫ್ಟ್ವೇರ್ ತಂದುಬಿಟ್ಟಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ, ಲಾಜಿಕಲ್ ಡಿಸ್ಕ್ರಿಪ್ಷನ್ ಅಂತ ಪೂರ್ತಿ ವೋಟರ್ ಲಿಸ್ಟಲ್ಲಿ ರನ್ ಮಾಡುತ್ತೆ ಅಂತ. ರನ್ ಮಾಡಿದೆ ಇಟ್ಗೆ ಸೀತಾರಾಮ್ ಗುಂಡಪ್ಪ ಅನ್ನೋರು ಸಕಲೇಶ್ಪುರ ಗುಂಡಪ್ಪ ಸೀತಾರಾಮ್ ಅನ್ನೋದು ಎಲ್ಲ ತೆಗೆದುಬಿಡ್ತಾರೆ. ಪ್ರಿಯಾಂಕ್ ಖರ್ಗೆನೂ ಅವ್ರು ಹೇಳ್ತಾಯಿದ್ರು, ನೋಡಪ್ಪ ನನ್ನ ಹೆಸರು ಕೆಲವು ಸತಿ ಪ್ರಿಯಾಂಕಾ ಅಂತ ಇದೆ, ಕೆಲವುದ್ರಲ್ಲಿ ಪ್ರಿಯಾಂಕ್ ಅಂತ ಇದೆ. ಅದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ರನ್ ಮಾಡಿದ್ರೆ ಅವ್ರ ಹೆಸರೇ ಹೊಟ್ಟೋಗ್ಬಿಟ್ಟಿದೆ. ಎಷ್ಟೋ ಜನ MLAಗಳು, ಜನರಲ್ಸು, ಹೈಕೋರ್ಟು, ಸುಪ್ರೀಂ ಕೋರ್ಟು, ಲಾಯರ್ಗಳು ಅವ್ರ ಹೆಸರೆಲ್ಲ ಡಿಲೀಟ್ ಆಗೋಗ್ಬಿಟ್ಟಿದೆ. ಸೊ ಇದನ್ನೆಲ್ಲ ತಡೆಯೋಕ್ಕೆ ಅಂತ ನಾವು ನಾವು ಈಗ SIR ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ.
ಒಂದು 10-15 ಸಂಘಟನೆಗಳೆಲ್ಲ ಸೇರಿಕೊಂಡು ಈ ಸತಿ ನಾವು ಪರಿಷ್ಕರಣೆಯಲ್ಲಿ ನಾವು ಈ ಸತಿ ಗಂಭೀರವಾಗಿ ಅದನ್ನು ಪರಿಶೀಲಿಸಿ ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ತೀರ್ಮಾನ ಆಗಿದೆ. ಸರ್, ಈಗ SIR ಪ್ರಕ್ರಿಯೆ ಅಂತಂದರೆ ನಮ್ಮ ನಾಲೆಡ್ಜ್ ಪ್ರಕಾರ ಈಗ ಪಶ್ಚಿಮ ಬಂಗಾಳದಲ್ಲಿ ನೋಡಿ ಸುಮಾರು 90 ಲಕ್ಷ ಅಕ್ರಮ ಬಾಂಗ್ಲಾ ವಲಸಿಗರ ಹೆಸರನ್ನ ತೆಗೆದು ಒಂದು. ಇನ್ನೊಂದು ಯಾರ ಹೆಸರನ್ನ ಎರಡು ಕಡೆ ಈಗ ಊರಿನಲ್ಲೂ ಅವ್ರ ಹೆಸರಿರುತ್ತೆ, ಇಲ್ಲೂ ಅವ್ರ ಹೆಸರಿರುತ್ತೆ, ಇಂಥವುಗಳನ್ನ ತೆಗೆಯುವಂಥ ಪ್ರಕ್ರಿಯೆ ನಡೀತಾ ಇದೆ. ಇದನ್ನು ಹೊರತುಪಡಿಸಿ ಬೇರೆ ಏನು ಲೋಪಗಳು ನಿಮಗೆ ಕಾಣಿಸ್ತಾ ಇದೆ ಸರ್? ಅದೆಲ್ಲ ನಡೀತಾನೆ ಇರುತ್ತೆ. ಇದೇನು ಹೊಸದಾಗಿ ನಡೆಯುತ್ತಾ? ಎಷ್ಟೋ ವರ್ಷಗಳಿಂದ ನಡೀತಾ ಇದೆ. ಡೂಪ್ಲಿಕೇಟ್ ಹೆಸರುಗಳನ್ನ ತೆಗಿತಾರೆ, ಮೃತಪಟ್ಟವ್ರ ಹೆಸರನ್ನೆಲ್ಲ ತೆಗಿತಾರೆ, ಇದೆಲ್ಲ ನಡೀತಾ ಇರುತ್ತೆ. ಆದರೆ 27 ಲಕ್ಷ ಜನ ಜೆನ್ಯುವಿನ್ ವೋಟರ್ಸ್ ಅಂತ ಕೋರ್ಟ್ ಹೇಳ್ತು. ಆ ಜೆನ್ಯುವಿನ್ ವೋಟರ್ಸನ್ನು ವೋಟ್ ಹಾಕೋಕ್ಕೆ ಬಿಡಲಿಲ್ಲ. ಎಷ್ಟೋ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ 52% ಮುಸ್ಲಿಮ್ಸ್ ಇದ್ದಾರೆ. ಅದರಲ್ಲಿ 80% ಹೆಸರುಗಳನ್ನ ತೆಗೆದುಬಿಟ್ಟು ಅವ್ರು ವೋಟ್ ಮಾಡೋಕ್ಕೆ ಬಿಡಲಿಲ್ಲ. ಅವರೆಲ್ಲ ಕೋರ್ಟ್ ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳ್ತಾರೆ, ನೋಡಪ್ಪ ನಮ್ಗೆ ಅಟ್ಲೀಸ್ಟ್ ವೋಟ್ ಮಾಡೋಕ್ಕೆ ಬಿಡಿ ಅಂತಂದರೆ ಈ ಸತಿ ವೋಟ್ ಮಾಡದೇ ಇದ್ದರೆ ಮುಂದಿನ ಸತಿ ಮಾಡಿ ಅಂತಂದರು. ಇದು ಎಷ್ಟು ಅನ್ಯಾಯ, ತೀರಾ ಅನ್ಯಾಯ ಇದು. ಅದು ಒಂದೇ ಅಲ್ಲ, ಇನ್ನೊಂದೇನು ಅಂದರೆ ಈ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಅವರನ್ನು ಈ ಪರಿಶೀಲನೆ ಮಾಡದೆ ಈ ಪರಿಷ್ಕರಣೆ ಅಡಿಯಲ್ಲಿ ಇದು ಡಿಸ್ಎನ್ಫ್ರಾಂಚೈಸ್ಮೆಂಟ್ ಆಗ್ತಾ ಇದೆ ವೋಟರ್ಸ್ನ. ಇದನ್ನು ನಾವು ತಡೆಯೋಕ್ಕೆ ಅಂತ ಇವತ್ತಿನ ದಿವಸ ಮಾತಾಡಿದ್ದೀವಿ. ಅದನ್ನು ಮುಂದೆ ತಗೊಂಡು ಹೋಗ್ತಿದ್ದೇವೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.